ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆಗಳು. ದೇವರು ಈ ದಿನವೆಲ್ಲ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ನಡೆಸಲಿ ಎಂಬುದಾಗಿ ಶುಭಾಶಯದೊಂದಿಗೆ ಒಂದು ವಾಕ್ಯದ ಸಂದೇಶದ ಹಿನ್ನೆಲೆಯಲ್ಲಿ ನಾವು ಧ್ಯಾನಿಸೋಣ. ಇವತ್ತಿಗೆ ಆರಿಸಿಕೊಂಡ ದೇವರ ವಾಕ್ಯದ ಭಾಗವು ಅದು ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೆಯ ವಚನ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. And how I bore you on eagle's wings and brought you to myself. ಸತ್ಯವೇದದಲ್ಲಿ ಹದ್ದು ಎಂಬುದಾಗಿ ಹೇಳುವಾಗ ಈಗಲ್ ಅಂದರೆ ಶಕ್ತಿ, ನವೀಕರಣ ಮತ್ತು ವೇಗದ ಸಂಕೇತವಾಗಿದೆ. In the Bible, the eagle is a symbol of strength, renewal and swiftness, representing God's power and protection. ದೇವರ ಶಕ್ತಿ ಮತ್ತು ರಕ್ಷಣೆಯ ಸಂಕೇತವೂ ಕೂಡ ಹೌದು. ದೇವರು ತನ್ನ ಜನರನ್ನು ಹದ್ದುಗಳು ರೆಕ್ಕೆ ಮೇಲೆ ಹೊತ್ತೊಯ್ಯುವಂತೆ ನನ್ನ ಜನರನ್ನು ನಾನು ಹೊತ್ತೊಯ್ಯುತ್ತೇನೆ. ಇದು ದೇವರ ಶಕ್ತಿಶಾಲಿ ಮತ್ತು ರಕ್ಷಣಾತ್ಮಕ ಮಾರ್ಗದರ್ಶನಕ್ಕೆ ಮತ್ತೊಂದು ರೂಪಕವಾಗಿದೆ. ಹದ್ದು ಅತಿ ದೂರದಿಂದ ನೋಡುವ ಸಾಮರ್ಥ್ಯವನ್ನು ಹೊಂದಿರುವ ಹಾಗೆ ದೇವರು ತನ್ನ ಜನಾಂಗವನ್ನು ದೂರದಿಂದಲೇ ನೋಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಮತ್ತು ಹದ್ದು ಬಹಳ ಎತ್ತರಕ್ಕೆ ಏರುವಂತೆ ದೇವರು ಬಹಳ ಎತ್ತರದಿಂದ ಮಹೋನ್ನತನಾಗಿದ್ದಾನೆ ಎಂಬ ಸಂಕೇತ ಮತ್ತು ಸಂದೇಶವೂ ಹೌದು. ಮತ್ತು ಹದ್ದು ಪ್ರತಿಕೂಲದ ವಾತಾವರಣದಲ್ಲಿಯೂ ಶಕ್ತಿ ಮೀರಿ ಹಾರುತ್ತದೆ. ಹಾಗೆ ದೇವರು ನಮಗೆ ಒದಗಿ ಬರುವಂಥ ಪ್ರತಿಕೂಲ ಸಂದರ್ಭಗಳಲ್ಲೂ ದೇವರು ನಮ್ಮೊಂದಿಗಿದ್ದಾನೆ ಎಂಬ ಸಂದೇಶವನ್ನು ಕೂಡ ಇಲ್ಲಿ ತಿಳಿಸುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯೇ, ಹದ್ದು ತನ್ನ ಮರಿಗಳನ್ನು ರಕ್ಷಿಸುವಂತೆ ಚರಿತ್ರೆಯಲ್ಲಿ ದೇವರು ಇಸ್ರಾಯೇಲರನ್ನು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ನಡೆಸಿದ ರೀತಿ ಈ ವಾಕ್ಯ ತಿಳಿಸುತ್ತದೆ. ಹಾಗಾಗಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 31ರಲ್ಲಿ ತಿಳಿಸುವಂತೆ ಯೆಹೋವನಲ್ಲಿ ಭರವಸವಿಡುವವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಅವರು ಓಡಿ ದಣಿಯರು, ನಡೆದು ಬಳಲರು. ದೇವರು ನಮ್ಮನ್ನು ಸಂರಕ್ಷಿಸಲಿ, ನಮ್ಮನ್ನು ಕಾಪಾಡಲಿ, ನಮ್ಮನ್ನು ಹೊತ್ತೊಯ್ದು ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು, ದಯಾಮಯನು, ಮಹೋನ್ನತನು, ಪರಿಪಾಲಕನೂ ಆಗಿರುವಂಥ ಸ್ವರ್ಗೀಯ ದೇವರೇ, ಇಸ್ರಾಯೇಲನ್ನು ಯಾವ ರೀತಿ ನೀನು ಹದ್ದುಗಳಂತೆ ಐಗುಪ್ತದ ದಾಸತ್ವದಿಂದ ಹಾಲು ಜೇನು ಹರಿಯುವಂಥ ಕಾನಾನ್ ದೇಶಕ್ಕೆ ನೀನು ಕರೆತಂದ ದೇವರೇ, ಇಸ್ರಾಯೇಲ್ ಜನರು ದಬ್ಬಾಳಿಕೆ, ಶೋಷಣೆ, ಕಣ್ಣೀರಿನ ಸ್ಥಿತಿಯಲ್ಲಿರುವಾಗ ಅವರ ಬಿಡುಗಡೆಗಾಗಿ ನೀನು ಚರಿತ್ರೆಯಲ್ಲಿ ಇಳಿದು ಬಂದಂಥವರೇ, ನಮ್ಮ ಬದುಕಿನಲ್ಲಿಯೂ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ, ನಿನ್ನ ಸಾಮೀಪ್ಯ ನಮ್ಮೊಂದಿಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮೇಲೆ ಕೂರಿಸಿಕೊಂಡು ಸಾಗಿಸುವಂತೆ ನಮ್ಮ ಬದುಕನ್ನು ಕೂಡ ಸ್ವಾಮಿ ನಿನ್ನ ಹಸ್ತಕ್ಕೆ ನಾವು ಸಮರ್ಪಿಸುತ್ತೇವೆ. ನೀನು ನಮ್ಮನ್ನು ಸಾಗಿಸುವಾತನು, ನಡೆಸುವಾತನು, ಕಾಪಾಡುವಾತನು ಎಂಬಂಥ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ದೇವ, ಈ ದಿನವೆಲ್ಲ ನೀನು ನಮ್ಮ ಜೊತೆಗಿರು. ಹದ್ದು ತಾನು ಎತ್ತರಕ್ಕೆ ಹಾರುವಂತೆ ಸ್ವಾಮಿ ನೀನು ಎತ್ತರದಲ್ಲಿರುವನು, ಮಹೋನ್ನತನು ಸ್ವಾಮಿ. ದೇವರೇ, ಹದ್ದಿನಂತೆ ಗುಣವುಳ್ಳಂಥ ಸ್ವಾಮಿ ನೀನು ನಮ್ಮನ್ನು ಸಂರಕ್ಷಿಸುವಂಥ ಕರ್ತನು ಸ್ವಾಮಿ. ನಿನ್ನ ಬಳಿಗೆ ನಾವು ಓಡೋಡಿ ಬರುತ್ತೇವೆ ಸ್ವಾಮಿ. ನೀನು ನಮ್ಮನ್ನು ಸ್ವಾಮಿ ಶಕ್ತಿ ಮೀರಿ ಹದ್ದು ಹಾರುವಂತೆ, ಪ್ರತಿಕೂಲಗಳಲ್ಲಿಯೂ ಕೂಡ ಅದು ಎತ್ತರಕ್ಕೆ ಹಾರುವಂತೆ
ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಪ್ರತಿಕೂಲಗಳಲ್ಲಿಯೂ ನೀನು ನಮ್ಮ ಜೊತೆಗಿರು, ನಮ್ಮನ್ನು ನಡೆಸು. ಇಂದಿನ ಎಲ್ಲ ಜವಾಬ್ದಾರಿಗಳಲ್ಲಿ ನೀನು ನಮ್ಮ ಜೊತೆಗೆ ಬಾ ಸ್ವಾಮಿ. ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.